ಹಾಯ್ ಎಲ್ಲ ನಮಸ್ಕಾರ. ನೀವು ನೋಡ್ತೀರಾ ಕ್ರಿಕೆಟ್ ಟಾಕ್ ಶೋ. ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2ನೇ ಟೀಮ್ ರಿವ್ಯೂ. ಅದು ಯಾವುದಪ್ಪ ಅಂದರೆ CSK, ಹೌದು, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ನ ಟೀಮ್ ರಿವ್ಯೂ ಹಾಗೂ ಇವರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲ್ವನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋಗೊಂದು ಲೈಕ್ ಮಾಡಿ, ಓಕೆನಾ? ಫಸ್ಟ್ ಚೆನ್ನೈದವರ ಸ್ಕ್ವಾಡ್ ನೋಡ್ತಾ ಹೋದ್ರೆ, ಸ್ಕ್ವಾಡ್ನಲ್ಲಿ ಇವರು ಫಸ್ಟ್ ಈ ಸಲ ಆಕ್ಷನ್ ಹೆಚ್ಚಾಗಿ ಇವರು ಆಡಿದ್ದು ಸ್ಪಿನ್ನರ್ಸ್ಗಳ ಬೇಟ್ ಆಡಿದ್ದಾರೆ. ಹಾಗೆ ನೋಡ್ತಾ ಇರೋ ಸ್ಕ್ವಾಡ್ನಲ್ಲಿ ಗಾಯಕೊಂಡ್ ಅವರು ರಿಟೈರ್ ಮಾಡ್ಕೊಂತಾರೆ. ಮತ್ತು ಶೇಖ್ ರಶೀದ್ ಇವ್ರನ್ನ ಆಪ್ಷನ್ ತೊಂದ್ರೆ ಕಾಣಿಸ್ತಾರೆ, ಲಾಸ್ಟಿಗೆ ತೊಂದ್ರೆ. ಅಂಡ್ರೆ ಸಿದ್ಧಾರ್ಥ್ ಇವ್ರನ್ನು ಆಪ್ಷನ್ ಅಲ್ಲಿ ಲಾಸ್ಟಿಗೆ ತೊಂದ್ರೆ. ರಾಹುಲ್ ತ್ರಿಪಾಠಿ 3ನೇ ನಂಬರ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ಇವ್ರನ್ನ ಕರೆಕ್ಟ್ ಆಗಿ ಪಿಕ್ ಮಾಡಿದ್ದಾರೆ. ಒಂದು 3ನೇ ನಂಬರ್ ಸ್ಲಾಟ್ ಪಿಕ್ಸ್ ಇವ್ರಿಗೆ. ಮತ್ತೆ ಡೆವಾನ್ ಕಾನ್ವೆ ಇವ್ರ ನಂತರ ಮತ್ತೆ ಹೊಳ್ಳಿ ಬೈಬ್ಯಾಕ್ ಮಾಡಿದ್ದಾರೆ. 6.25 ಕೋಟಿ ಸ್ಟೀಲ್ ಪಿಕ್ ಅಂತ ಹೇಳ್ಬೋದು. ನೆಕ್ಸ್ಟ್ MS ಧೋನಿ ಇದ್ದೇ ಇದ್ದಾರೆ, ಅವ್ರು ರಿಟೈರ್ ಮಾಡ್ಕೊಂಡಿದ್ದಾರೆ, ತಲಾ ಆಡೇ ಆಡ್ತಾರೆ. ಮತ್ತು ನೆಕ್ಸ್ಟ್ ವ್ಯಾನಿಸ್ ಬೇಡಿ ಅವ್ರನ್ನ ಆಪ್ಷನ್ ಅಲ್ಲಿ ತೊಗೊಂತಾರೆ, ಹೆಂಗೆ ಆಡ್ತಾರೆ ಗೊತ್ತಿಲ್ಲ. ದುಬೆ ರಿಟರ್ನು, ಜಡೇಜಾ ರಿಟರ್ನು. ಮತ್ತು ವಿಜಯ್ ಶಂಕರ್ ಅವ್ರನ್ನ ಈ ಚೆನ್ನೈ ಟೀಮ್ ಹೇಗಿದೆ ಗೊತ್ತಾ? ಹೆಂಗೈತಂದ್ರೆ ಆಟ ಯಾರು ಹೋಗಿರ್ತಲ್ಲ ಅವ್ರನ್ನ ಚೆನ್ನೈ ಟೀಮ್ ಹಾಕಿದ್ರೆ ಅವ್ರು ಮತ್ತೆ ಆಟ ಎಬ್ಬಿಸಿ ಮತ್ತೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಕರೆ. ಮತ್ತೆ ಅವ್ರಿಂದ ಆಟ ಎದ್ದು ಬರುತ್ತೆ. ಹಂಗೆ ವಿಜಯ್ ಶಂಕರ್ ಹೋಗ್ಯಾರು. ದೀಪಕ್ ಕೂಡ ಇವರು ಸ್ಟೀಲ್ ಪಿಕ್ ಇರ್ಬೋದು. ಅದಕ್ಕೆ ಮಿಡ್ಲ್ ಬ್ಯಾಟ್ಸ್ಮನ್ ಭಾರಿ ಆಡ್ತಾರೆ, ಇವರು ಚಲೋ ತಗೊಂಡ್ರು. ಅನ್ಶುಲ್ ಕಂಬೋಸ್ ಇವರು ಭಾರಿ ಬೌಲರ. ಅಂದ್ರೆ ಎಮರ್ಜಿಂಗ್ ಏಷ್ಯಾ ಕಪ್ನ ಇವರು ರಶೀಕ್ ಸಲಾಮ್ ಜೋಡಿ ಇವರು ಭಾರಿ ಬೌಲಿಂಗ್ ಹಾಕಿದ್ರು. ಮತ್ತು ರಚಿನ್ ರವೀಂದ್ರ ಅಂದ್ರೆ ಇವರು ಈ ಸಲ ಆಲ್ರೌಂಡ್ಸ್ 8 ಮಂದಿನ 11 ಮಂದಿ ಆಲ್ರೌಂಡರ್. 11 ಮಂದಿಯಾಗ 8 ಮಂದಿ ರಿಟರ್ನ್, 1 2 ಇಬ್ರಟ್ಟ ರಿಟೈರ್ ಆಡೋದ್ರ, ಉಳ್ಕಿದ್ದ ಅಲ್ಲ ಆಕ್ಷನ್ದಾಗ ಭಾರಿ ಆತರ. ಇದ್ರ 9 ಮಂದಿನ ಆಲ್ರೌಂಡರ್ ತೊಗೊಂಡಾರ. ಇಷ್ಟ ಈಸ್ ಹೆವಿ ಅಂದ್ರೆ ಹೆವಿ. 9 ಮಂದಿ ಆಲ್ರೌಂಡರ್ ತೊಗೊಂಡಾರು. ದೀಪಕ್ ಕೂಡ, ಅನ್ಶುಲ್ ಕಂಬೋಜ, ರಚಿನ್ ರವೀಂದ್ರ ಹೊಳ್ಳಿ ಬೈಬ್ಯಾಕ್ ಮಾಡ್ಕೊಂತಾರೆ. ಇವರು ಎಷ್ಟು 4 ಕೋಟಿ ಎಲ್ಲಿ ಕಣ್ಣ 6 ಕೋಟಿ 7 ಕೋಟಿ ರೇಂಜ್ ಅಂತಂದ್ರೆ 4 ಕೋಟಿ ಅವ್ರಿಗೆ ಸ್ಟೀಲ್ ಪಿಕ್ಕು. ಮತ್ತು ಜಿಮ್ಮಿ ಓವರ್ಟನ್ ಇವ್ರು ಇಂಗ್ಲೆಂಡ್ ಬೌಲರ. ಮತ್ತು ಕಮಲೇಶ್ ನಾಗರ್ಕೋಟಿ ಇವರು ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಒಂದು ಲಾಸ್ಟಿಗೆ ತೊಗೊಂಡರು. ಇವರು ಭಾರಿ ಬೌಲಿಂಗ್ ಆಗ್ತಾರೆ. ರಾಮಕೃಷ್ಣ ಘೋಷ ನೀವು ಗೊತ್ತಿಲ್ಲ. ರವಿಚಂದ್ರ ಅಶ್ವಿನ್ ರೀ ಅನ್ಗಂಡ್ ಪಿಕ್ ಮಾಡ್ತೀವ್ರಿ. ಇವ್ರು ಚೆನ್ನೈ ಪಿಚ್ನಾಗ ಮತ್ತು ಹೋಮ್ ಬಾಯ್ ಇವ್ರು ಚೆನ್ನೈಗ, ಇವರು ಭಾರಿ ಪಿಕ್. ಮತ್ತು ಸ್ಯಾಮ್ ಕರ್ನ ಇವರು ನಾ ಎಲ್ಲಿ ಭಾಳ ಹೋಕರ್ತ್ ಮಾಡಿ 5 ಕೋಟಿ ರೇಂಜಿಗೆ ಹೋಕರ್ತ್ ಮಾಡಿ 5 ಕೋಟಿ ಮೇಲೆ ಹೋಕರ್ತ್ ಮಾಡಿ 2 ಕೋಟಿ ಸಿಕ್ಕರು, ಸ್ಟೀಲ್ ಪಿಕ್ ತೆಗ್ಬೋದು. ಮತ್ತು ಮತೀಶ ಪತ್ರಾಣ ಮೊದಲು ರಿಟರ್ನ್ ಆದಾಗ ಇದ್ದಾರು. ಮತ್ತು ಶ್ರೇಯಸ್ ಗೋಪಾಲ ನಮ್ಮ ಕರ್ನಾಟಕದ ಬೌಲರ್, ಲೆಗ್ ಸ್ಪಿನ್ ಭಾರಿ ಹಾಕ್ತಾರೋ. ಇನ್ನು ಬ್ಯಾಟಿಂಗ್ ಯಾರು ಪಿಕ್ ಮಾಡ್ತಾವ ಚೆನ್ನೈಗೆ ಹೋಗ್ಯಾರಂದ್ರೆ ಏನೋ ಐತಿ. ಚೆನ್ನೈದಾಗ ಮತ್ತೆ ಎದ್ದು ಬರ್ತಾರೆ ಅನ್ಸತಿ. ಮುಖೇಶ್ ಚೌಧರಿ ಇವರು ಲಾಸ್ಟಿಗೆ ಪಿಕ್ ಆಗ್ಯಾರು. ಮತ್ತು ನೆತಾನ್ ಎಲಿಸ್ ಇವರು ಮುಖೇಶ್ ಚೌಧರಿ ಎಡ್ಗೆ ಬಾರಿ ಬೌಲಿಂಗ್ ಬಿಡ್ತಾರೆ, ಸ್ವಿಂಗ್ ಬಾರಿ ಮಾಡ್ತಾರೆ. ಮತ್ತು ನೆತಾನ್ ಎಲಿಸ್ ಆಸ್ಟ್ರೇಲಿಯಾ ಪ್ಲೇಯರ್ ಒಬ್ರು. ಈ ಸ್ಕ್ವಾಡ್ನಾಗ ಒಬ್ರು ಆಸ್ಟ್ರೇಲಿಯಾ ಪ್ಲೇಯರ್ ಭಾರಿ ಬೌಲಿಂಗ್ ಹಾಕ್ತಾರೆ, ತಿಂಡಿಲೆ ಬೌಲಿಂಗ್ ಹಾಕ್ತಾರೆ. ಡೆತ್ನಾಗತ್ತು ಮಿಡ್ಲ್ ಓವರ್ಸ್ ಆಗತ್ತು ಭಾರಿ ಚಲೋ ಬೌಲಿಂಗ್ ಹಾಕ್ತಾರೆ. ಇವರು ಸ್ಟೀಲ್ ಪಿಕ್ 2 ಕೋಟಿ ಸಿಕ್ಕಾರು. ಗುರ್ಜನ್ ಪ್ರೀತ್ ಸಿಂಗ್ ಇವರು ಅನ್ಕ್ಯಾಪ್ಡ್ ಪ್ಲೇಯರ್ ಲಾಸ್ಟಿಗೆ ತೊಗೊಂಡರು. ಮತ್ತು ನೂರ್ ಅಹಮದ್ 10 ಕೋಟಿ. ಅಯ್ಯಪ್ಪ, ಸ್ಪಿನ್ ಪಿಚ್ ಐತೈತಿ, ಎಲ್ಲ ಬರೀ ಸ್ಪಿನ್ನರ್ಗಳಿಗೆ ರೊಕ್ಕ ಸುರಿದು ಫುಲ್ ಮಜಾ ಮಾಡ್ಯಾರ ಚೆನ್ನೈದವರು ಆಕ್ಷನ್ದಾಗ. ಸ್ಟ್ರಾಟಜಿ ಬೇಸ್ ಮಾಡ್ಯಾರ. ಮತ್ತು ಖಲೀಲ್ ಅಹಮದ್ 4.80 ಇವರು ಭಾರಿ ಪಿಕ್ ಮಾಡ್ಯಾರ ನೋಡಿ. ಅಂದ್ರೆ ಈ ಬಾಲಿಂಗ್ ವಿಭಾಗದ ಒಂದು ಸ್ವಲ್ಪ ಚಲೋ ಪಿಕ್ ಮಾಡ್ಯಾರ. 4.80 ಖಲೀಲ್ ಅಹಮದ್ ಇವರು ಎಡಗೈ ಭಾರಿ ಬಾಲಿಂಗ್ ಇರ್ತಾರ. ಒಂದು ಲೆಫ್ಟ್ ಹ್ಯಾಂಡ್ ಬೌಲರು, ಸ್ವಿಂಗ್ ಮಾಡ್ತಾರೆ, ಬಕಟ ಭಾರಿ ಸ್ವಿಂಗ್ ಮಾಡ್ತಾರೆ. ಮತ್ತು ಈ ಟೀಮಿನ ಸ್ಟ್ರಾಂಗೆಸ್ಟ್ ಚೆನ್ನೈ ಪ್ಲೇಯಿಂಗ್ ಲೆವೆನ್ ಹೆಂಗೈತಪ್ಪ ಅಂದ್ರೆ, ಫಸ್ಟ್ ಡೆವಾನ್ ಕಾನ್ವೆ, ಋತುರಾಜ್ ಗಾಯಕ್ವಾಡ್ 2-3 ವರ್ಷ ಆಯ್ತು ಅವರೇ ಮಾಡ್ಕೊತ ಬರತ್ತ. ಇದೇ ಪೇರ್ ಮಾತು ಮುಂದುವರ್ತೈತಿ. ಓಪನಿಂಗ್ ಒಳಗೆ ಗಾಯಕ್ವಾಡ ಮತ್ತು ಡೆವಾನ್ ಕಾನ್ವೆ ಓಪನಿಂಗ್. 3rd ನಂಬರ್ ಆಡ್ತೀನಿ ರಾಹುಲ್ ತ್ರಿಪಾಠಿ. ಈ ವ್ಯಕ್ತಿ ಭಾಳ ಅಂದ್ರೆ ಭಾಳ ಎಕ್ಸ್ಪೀರಿಯನ್ಸ್ ಐತ್ರಿ. ನಂಬರ್ 3 ಒಳಗೆ ಆಡಿ ಎಲ್ಲ ಫ್ರಾಂಚೈಸಿ ಇವ್ರು ನಂಬರ್ 3 ಒಳಗೆ ಆಡ್ಯಾರ. 4th ನಂಬರ್ ಬಂದ ರಚಿನ್ ರವೀಂದ್ರ. ಇದಕ್ಕೆ ಇವರು ಆಚೆಗಡೆ ಓಪನಿಂಗ್ ಆಡ್ತಾರೋ ಅಂದ್ರೆ ಇಂಗ್ಲೆಂಡ್ ಟೀಮ್ನ ಎಲ್ಲ ಓಪನಿಂಗ್ ಆಡ್ತಾರೋ, ಬಿಟ್ಟರೆ 3ನೇ ನಂಬರ್ ಬರ್ತಾರೋ. ಇಲ್ಲಿ ಸ್ಕ್ವಾಡ್ ಜಾಗ ಇರ್ಲಾರ ಸಂಬಂಧ ಇವ್ರು 4ನೇ ನಂಬರ್ ಆಡ್ತಾನೆ. 5ನೇ ನಂಬರ್ ಶಿವಮ್ ದುಬೆ. ಈ ಜಾಗದವ್ರು ಬರೋಬ್ಬರಿ ಇವ್ರು ತೆಗೆದಾಕಂಗಿಲ್ಲ ಅಂತ ಬ್ಯಾಟ್ಸ್ಮನ್. ಮತ್ತು ಸ್ಪಿನ್ನಿಂಗ್ ಭಾರಿ ಬಿಡ್ತಾರೋ. ಮತ್ತು ಅದಕ್ಕೆ ಇವ್ರು 5ನೇ ನಂಬರ್ನ. 6ನೇ ನಂಬರ್ ಏನೈತಿ, ನೀವು ಧೋನಿನಾರೇ ಇದು ತಲಾ MS ಧೋನಿ ಅವ್ರನ್ನ ಹಾಕೋದಕ್ಕೆ ಜಡೇಜಾರ್ನ ಹಾಕಿಸ್ರಿ ನಡೀತೈತಿ. ಆದ್ರೆ ನಾ ಜಡೇಜಾ ಅವ್ರನ್ನ ಹಾಕ್ಸ್ತೀನಿ. ಅದಕ್ಕೆ ತಲಾ MS ಧೋನಿ ಅವ್ರು ಲಾಸ್ಟಿಗೆ ಬರ್ಬೇಕಲ್ಲ, ಅದಕ್ಕೆ ಸಸ್ಪೆನ್ಸ್ ಇಡ್ಲಕ್ಕೆ ಚೆನ್ನಾಗಿ ತೆಗೆದ ಮಾಡ್ತಾರೋ. ಅದಕ್ಕೆ ಜಡೇಜಾ ಅವರು 7ನೇ ನಂಬರ್ 6ನೇ ನಂಬರ್ ಬರ್ತಾರೋ. ನೀವು 7ನೇ ನಂಬರ್ ಏನೈತಿ, ನೀವು ಅಶ್ವಿನ್ ಅವ್ರ ಕಳಿಸ್ರೆ ಧೋನಿನ ಕಳಿಸು. MS ಧೋನಿ ಅವರು 7ನೇ ನಂಬರ್ ಬರ್ತಾರೋ. ಅದಕ್ಕೆ ಲಾಸ್ಟಿಗೆ ಎತ್ತ ಹಾಕ್ಬೇಕಲ್ಲ.
ಮತ್ತ 8ನೇ ನಂಬರ್ ಐತಿ ಅಶ್ವಿನ್ ಅವ್ರು ಬರ್ತಾರೋ. ಶ್ಯಾಮ್ ಕರನ್ ಇಲ್ಲಿ ಶ್ಯಾಮ್ ಕರನ್ 9ನೇ ನಂಬರ್ ಲಾಸ್ಟ್ನೇ ತಗ ಬ್ಯಾಟಿಂಗ್ ಬೇಕಾರೆ ಅದಕ್ಕೆ ಶ್ಯಾಮ್ ಕರನ್ 9ನೇ ನಂಬರ್. 10ನೇ ನಂಬರ್ ಐತಿ ಖಲೀಲ್ ಅಹ್ಮದ್. ಇವ್ರು ಎಡಗೈ ಫಾಸ್ಟ್ ಬೌಲಿಂಗ್ ಬಾರಿ ಬಿದ್ದಾರೋ, ಪವರ್ ಪ್ಲೇ ಸ್ವಿಂಗ್ ಮಾಡ್ತಾರೋ. ಮತ್ತೆ ಇವ್ರ ಕಡೆ ಎರಡು ಇಬ್ರು ಫಾಸ್ಟ್ ಬೌಲರ್ ಸ್ವಿಂಗ್ ಮಾಡೋ ಬೌಲರ್ ಪಾಪುರೆಂಟ್ ಪವರ್ ಪ್ಲೇದಾಗ ಶ್ಯಾಮ್ ಕರನ್ ಎಡಗಯ್ಯ, ಖಲೀಲ್ ಅಹ್ಮದ್ ಎಡಗಯ್ಯ. ಮತ್ತ ನೆಕ್ಸ್ಟ್ ಪತ್ರಾಣ. ಇವ್ರಂತೂ ವರ್ಷ ನೋಡತ್ತೀರಿ ನೀವು, ಮಲಿಂಗ್ ಅವ್ರ ಫಸ್ಟ್ ಕಾಪಿ ಇವ್ರ, ನಮ್ಮ ಆರ್ ಸಿ ಬಿ ಸೆಕೆಂಡ್ ಕಾಪಿ ಅದಾರ. ನಮ್ಮ ಆರ್ ಸಿ ಬಿ ಮಿಡಿಯೋ ಮಾಡಕ್ಕೇನಿ ಮ್ಯಾಲ ಚೆಕ್ಔಟ್ ಮಾಡ್ಕೊರಿ, ಇಲ್ಲಿ ಐ ಕಾರ್ಡು ಹಾಕಿರ್ತೀನಿ. ಇವ್ರು ಪೈತ್ರಾಣ ಇವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರನ್ನ ಹುಡ್ಕೊಬಾರ್ದಪ್ಪ ಅಂದ್ರ ರನ್ ಚೇಂಜ್ ಮಾಡಿತ್ತು ಮತ್ತು ವಿಕೆಟ್ ಲಗುಟ್ ಬಿದ್ದಿದ್ರ ಹೂಡ ಅವ್ರನ್ನ ಉಪಯೋಗ ಮಾಡ್ಕೋಬಹುದು. ಮತ್ತ ಏನ್ರ ವಿಕೆಟ್ ತೆಗಿಬೇಕಾಯ್ತು, ಏನ್ರ ಫಸ್ಟ್ ಬಾಲಿಂಗ್ ಬಂದಿತ್ತು ಅಂದ್ರ ಅನ್ಸುಲ್ ಕಂಬೋಜ್ ಅವ್ರನ್ನ ಇಲ್ಲಕ್ಕ ಮುಖೇಶ್ ಚೌಧರಿ ಅವ್ರನ್ನ ಯೂಸ್ ಮಾಡ್ಕೋಬಹುದು. ಇದಾಗಿತ್ತು ಚೆನ್ನೈನ ಪ್ಲೇಯಿಂಗ್ ಇಲ್ವ. ಮತ್ ಇವ್ರ ರೇಟಿಂಗ್ಸ್ ಏನ್ ಕೊಡ್ತೀವಪ್ಪ ಅಂದ್ರ ನಾವು ಅಂದ್ರ IPL ಆಪ್ಷನ್ ನನಗೆ ಅನ್ಸಿದ ಪ್ರಕಾರ ರೇಟಿಂಗ್ ಎಷ್ಟಪ್ಪ ಅಂದ್ರ 10ರಾಗ 8 ಕೊಡ್ತೀನಿ. ನಮ್ಮ ಆರ್ ಸಿ ಬಿ ನಿನ್ನೆ 10ರಾಗ 9 10ರಾಗ 9 10 9 ಕೊಡ್ತೀನಿ. ಇದು 10ರಾಗ 8 ಅಂದ್ರೆ ಚಲೋ ಪಿಕ್ ಮಾಡ್ಯಾರ. ಸ್ಪಿನ್ನರ್ ಭಾಳ ಹೆವಿ ಅದಾರಿ ಈ ಟೀಮ್ನಾಗ. ಓಕೆ, ಇದಾಗಿತ್ತು ಈ ವಿಡಿಯೋ ಚೆನ್ನೈನ ರಿವ್ಯೂ ಹಾಗೂ ಪ್ಲೇಯಿಂಗ್ ಬರಿಷ್ಠ ಪ್ಲೇಯಿಂಗ್ ಇಲ್ವನ್ನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡ್ರಿ, ಹಂಗೆ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಹಂಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಂದ್ರೆ ದಿನ ಒಂದೊಂದು ವಿಡಿಯೋ ಬರ್ತಾನೆ 10 ಟೀಮಿಂದು ವಿಡಿಯೋನ ಎಲ್ಲಿ ತಪ್ಪೆ ಕೊನೆಗೊಂಡಿದ್ದಕ್ಕೆ ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.